ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ರೈಲ್ವೆ ಹೋರಾಟಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಕ್ರಿಯವಾಗಿ ಕೈಜೋಡಿಸಿ ಫಕ್ರು ಸಾಬ್ ನದಾಫ್ ಕರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನಲ್ಲಿ 20 ವರ್ಷದಿಂದ ರಾಮದುರ್ಗ ಸವದತ್ತಿ ಮಾರ್ಗಕ್ಕಾಗಿ ಲೋಕಾಪುರ ಧಾರವಾಡ ರೈಲ್ವೆಗೆ ಹೋರಾಟ ನಡೆಸುತ್ತಾ ಬಂದಿದ್ದೇವೆ. ಕೆಲವು ವರ್ಷಗಳಿಂದ ಹೋರಾಟ ಸ್ಥಗಿತವಾಗಿತ್ತು. ಈಗ ಮತ್ತೆ ಸವದತ್ತಿ ಯಲ್ಲಮ್ಮ ಮಾರ್ಗಕ್ಕಾಗಿ ಧಾರವಾಡಕ್ಕೆ ತಲುಪಲು ರೈಲ್ವೆ ಹೋರಾಟಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಕ್ರಿಯವಾಗಿ ಕೈಜೋಡಿಸಿ ಫಕ್ರು ಸಾಬ್ ನದಾಫ್ ಕರೆ ನೀಡಿದರು. ಇತಿಹಾಸ ಪ್ರಸಿದ್ಧ ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಿ ಕ್ಷೇತ್ರ ಪ್ರಗತಿಯ ವಿಷಯದಲ್ಲಿ ಹೊಸ ಹೆಜ್ಜೆ ಇಡುತ್ತಿರುವಂತೆ ಭಕ್ತರ ಸಂಖ್ಯೆಯಲ್ಲೂ ಗಮನಾರ್ಹ ಮೈಲಿಗಲ್ಲು ಸ್ಥಾಪಿಸಿದೆ. ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವಂತೆ ಸಂಚಾರ ವ್ಯವಸ್ಥೆ ಸೌಲಭ್ಯಗಳು ಹೊಸ ಬೇಡಿಕೆಗಳು ಹುಟ್ಟಿಕೊಂಡಿದೆ. ಕಳೆದ 10 ವರ್ಷಗಳಿಂದ ಚಿತ್ರಣ ಅವಲೋಕನ ಮಾಡಿದರೆ ಸವದತ್ತಿ ಯಲ್ಲಮ್ಮ ದೇವಿ ಕ್ಷೇತ್ರದ ಚಿತ್ರ ಸಾಕಷ್ಟು ಬದಲಾಗಿದೆ. ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಹೊಸ ಗಾಳಿ ಬೀಸುತ್ತಲೇ ಇದೆ. ಸರ್ಕಾರ ಸಹ ಕ್ಷೇತ್ರದ ಅಭಿವೃದ್ಧಿಯ ಕಡೆಗೆ ಹೆಚ್ಚಿನ ಆಸಕ್ತಿ ತೋರುತ್ತಿದೆ. ಪ್ರವಾಸೋದ್ಯಮ ದೃಷ್ಟಿಯಿಂದ ಇದನ್ನು ಅಭಿವೃದ್ಧಿಪಡಿಸಬೇಕು ಎಂಬ ಚಿಂತನೆ ಸರ್ಕಾರಕ್ಕೆ ಇದೆ. ಇದರ ಫಲವಾಗಿ ಸವದತ್ತಿ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪ್ರವಾಸೋದ್ಯಮ ಮಂಡಳಿ ರಚನೆಯಾಗಿವೆ. ವಿಶೇಷವೆಂದರೆ ಈ ದೇವಾಲಯವು ದಕ್ಷಿಣ ಭಾರತದಾದ್ಯಂತ ಅಸಂಖ್ಯಾತ ಭಕ್ತರನ್ನು ಹೊಂದಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಹಾಗೂ ಆಂಧ್ರ ಪ್ರದೇಶದಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದು ರಾಜ್ಯದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ದೇವಾಲಯವಾಗಿದೆ. ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ದೂರದ ಊರುಗಳಿಂದ ಭಕ್ತರು ಎತ್ತಿನ ಗಾಡಿ, ವಾಹನ ಹಾಗೂ ಕಾಲ್ನಡಿಗೆ ಮೂಲಕ ಬರ್ತಾರೆ. 2023ರಲ್ಲಿ ಆಗಸ್ಟ್ವರೆಗೆ 32 ಲಕ್ಷ ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ವಿದೇಶಿ ಜನರು ಸಹ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿರುವುದು ಪ್ರವಾಸೋದ್ಯಮ ದೃಷ್ಟಿಯಿಂದ ಇದು ಮಹತ್ವ ಪಡೆದುಕೊಂಡಿದೆ. ಕಳೆದ ಹಲವು ವರ್ಷಗಳಿಂದ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿರುವ ಭಕ್ತರ ಸಂಖ್ಯೆ ಕೋಟಿ ಸಂಖ್ಯೆ ದಾಟುತ್ತಿದೆ. ಇದಕ್ಕೆ ಪೂರಕವಾಗಿ ನೂತನ ರೈಲು ಮಾರ್ಗಕ್ಕೆ ಬೇಡಿಕೆ ಬಲವಾಗಿದೆ. ಮುಂದಿನ ವರ್ಷ ಕೇಂದ್ರ ಬಜೆಟ್ನಲ್ಲಿ ಈ ಯೋಜನೆ ಘೋಷಣೆ ಮತ್ತು ಅನುದಾನ ನಿಗದಿ ಮಾಡುವಂತೆ ರೈಲ್ವೆ ಸಚಿವರು ಕೂಡಲೇ ಅನುಷ್ಠಾನಕ್ಕೆ ಬರಬೇಕೆಂದು ಆಗ್ರಹಿಸಿದ ಫಕ್ರು ಸಾಬ್ ನದಾಫ್. ಈ ಸಂದರ್ಭದಲ್ಲಿ ಕರೀಂ ಸಾಬ್, ಚೂರಿಖಾನ್, ಆಸಿಫ್ ಬಾಗುಜಿಕೊಪ್ಪ ಮತ್ತು ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ಉಪಸ್ಥಿತರಿದ್ದರು. ಸವದತ್ತಿ ಒಳಗೆ ಈಗಾಗಲೇ ಸುಮಾರು ಒಂದು 20 ವರ್ಷದಿಂದ ಸವದತ್ತಿಗೆ ರೈಲ್ವೆ ಬೇಕು ಅನ್ನುವಂಥ ಬೇಡಿಕೆ ಈ ಮೊದಲು ಐತೆ. ಸವದತ್ತಿ ಒಳಗೆ ಮೊದಲು ಯಲ್ಲಮ್ಮ ಟ್ರಸ್ಟ್ ಅಂತಿತ್ತು, ಈಗ ಅದನ್ನು ಪ್ರಾಧಿಕಾರ ಅಂತ ಘೋಷಣೆ ಮಾಡ್ಯಾರ. ಪ್ರಾಧಿಕಾರ ಮಾಡಿದ ಮೇಲೆ ಭಾಳಷ್ಟು ಮಂದಿ MLAಗಳು, MP ಗಳು ಅಥವಾ ಈ ಯಲ್ಲಮ್ಮಗೆ ಯಾರ್ಯಾರು ಬರ್ತಾರೋ ಮುಖ್ಯಮಂತ್ರಿ ಸಹಿತವಾಗಿ ಬಂದಿರ್ತಾರೆ. ಬಂದಾಗ ಒಂದು ಸವದತ್ತಿ ಯಲ್ಲಮ್ಮನ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಹೋಗಿಬಿಡ್ತಾರೆ. ಅದು ಒಂದೇ ನಾವು ಪೇಪರ್ದಾಗ ಓದೋದು. ಬೆಳಗಾವಿ ಜಿಲ್ಲಾದೊಳಗೆ ಸುವರ್ಣಸೌಧ ಮಾಡಿದ್ದೆ ಅದಕ್ಕಂದ್ರೆ ಉತ್ತರ ಕರ್ನಾಟಕ ಭಾಗದೊಳಗೆ ಒಂದು ಅಭಿವೃದ್ಧಿ ಆಗಲಿ ಅನ್ನುವಂಥ ದೃಷ್ಟಿ ಒಳಗೆ ಮಾಡ್ಯಾರ. ಮತ್ತು ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಈ ರೈಲ್ವೆ ಬರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ಒಳಗೆ ಬರುವಂಥದ್ದು. ಅಂದಮೇಲೆ ಇದನ್ನು ಬೆಳಗಾವಿ ಸುವರ್ಣಸೌಧದೊಳಗೆ ಏನು ಅಧಿವೇಶನ ನಡೀತೈತಿ ಅದರೊಳಗೆ ಇದನ್ನು ಮುಖ್ಯವಾಗಿ ಪರಿಗಣಿಸ್ಬೇಕು. ಏನು ಯಲ್ಲಮ್ಮನ ಪ್ರಾಧಿಕಾರ ಮಾಡೇವಿ ಅಂತಂದ್ರೆ ಟ್ರಸ್ಟ್ ಹೋಗಿ ಪ್ರಾಧಿಕಾರ ಮಾಡೇವಿ ಅಂತಂದ್ರೆ ತಾನಕ್ಕೆ ತಾನು ಅಭಿವೃದ್ಧಿ ಆಗೋದಿಲ್ಲ. ಅಭಿವೃದ್ಧಿ ಆಗ್ಬೇಕಂದ್ರೆ ಬರೀ ರಸ್ತೆ ಮಾರ್ಗ ಒಂದೇ ಅಭಿವೃದ್ಧಿ ಮಾಡಿದರೂ ಆಗೋದಿಲ್ಲ. ಇದಕ್ಕೆ ರೈಲ್ವೆ ಮಾರ್ಗ, ವಿಮಾನ ಏನೇನು ಸಾಧ್ಯ ಇತ್ತು ಎಲ್ಲ ಅಭಿವೃದ್ಧಿ ಆಗಬೇಕು. ಯಾಕಂತಂದರೆ ಅದು ಅಭಿವೃದ್ಧಿ ಭಾಗನ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿದಷ್ಟು ಆ ಪ್ರದೇಶದೊಳಗಿಂದ ಅಭಿವೃದ್ಧಿ ಅಲ್ಲ, ಅದಕ್ಕೆ ಬರುವಂಥ ಜನರಿಗೆ ಅನುಕೂಲ ಆಗಬೇಕು. ಮಹಾರಾಷ್ಟ್ರದಿಂದನೇ ದೊಡ್ಡ ಪ್ರಮಾಣದೊಳಗೆ ಇಲ್ಲಿ ಜನ ಬರ್ತಾರೆ. ಸುಮಾರು ವರ್ಷಕ್ಕೆ 4-5 ಲಕ್ಷ ಜನ ಒಂದೊಂದು ಹುಣ್ಣಿಮೆಗೆ ಒಂದೊಂದು ದಿವಸಕ್ಕೆ 2-2 ಲಕ್ಷ ಜನ ಒಂದೊಂದೇ ದಿವಸ ಇರ್ತಾರೆ. ಅಂದ್ರೆ ಸುಮಾರು ಒಂದು 15ರಿಂದ 20 ಲಕ್ಷ ಜನರದ್ದು ಒಂದು ಇದೈತಿ. ಆಮೇಲೆ ಇದರಿಂದ ಸವದತ್ತಿ ಊರಿನ ಅಭಿವೃದ್ಧಿ ಐತಿ. ಇದರೊಳಗೆ ಸವದತ್ತಿ ಊರಿನ ಎಕನಾಮಿ ಅನ್ನೋದು ಯಲ್ಲಮ್ಮನ ಮೇಲೆ ಡಿಪೆಂಡ್ ಆಗೈತಿ. ಇದಕ್ಕೆ ರೈಲ್ವೆ ಲೈನ್ ಬಂದ್ರೆ ಸವದತ್ತಿ ಊರಿನ ಜನರ ಹಿತಾನೂ ಆಗ್ತೈತಿ, ಆಮೇಲೆ ಈ ಪ್ರದೇಶದ ಅಭಿವೃದ್ಧಿ ಆಗ್ತೈತಿ. ಅದಕ್ಕೆ ಸವದತ್ತಿಗೆ ರೈಲ್ವೆ ಬೇಕೇ ಬೇಕು. ಅದು ಏನೀಗ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಏನು ಧಾರವಾಡ ಕೂಡಿಸುವಂಥದ್ದೇನು ಚರ್ಚೆ ಒಳಗೈತಿ, ಒಂದು ಹೋರಾಟ ಐತಿ. ಇದಕ್ಕೆ ನಾವು ಸವದತ್ತಿ ಅವರು ಎಲ್ಲರೂ ಬೆಂಬಲ ಮಾಡಬೇಕು. ಮತ್ತು ಎಲ್ಲರನ್ನ ಸವದತ್ತಿ ಜನರನ್ನು ಕೇಳ್ಕೊತೀನಿ. ಮತ್ತು ನಾವಂತೂ ಈ ಹೋರಾಟದೊಳಗೆ ಧುಮುಕೋದಕ್ಕೆ ತಯಾರಿದ್ದೀವಿ. 2009ರೊಳಗೆ ಸವದತ್ತಿ ಧಾರವಾಡ ಹೋರಾಟದ ಏನವತ್ತು ನಡೆದಿತ್ತು ಅದರದ ನಾವು ಪ್ರಮುಖ ಮುಖಂಡನಾಗಿದ್ದೀನಿ. ಮತ್ತು ಈಗೂ ಕೂಡ ಈ ಹೋರಾಟವನ್ನು ನಾವು ಕೈಗೆತ್ತಿಕೊಳ್ತೇನೆ. ಮತ್ತು ತಾವು ಎಲ್ಲರೂ ಜನ ಎಲ್ಲ ಕೈ ಜೋಡಿಸ್ಬೇಕಂತ ತಿಳ್ಕೊಂಡು ಜನರಲ್ಲಿ ನಾವು ವಿನಂತಿ ಮಾಡ್ತೀವಿ. ಹಿಂದೆ ನಾವು ಹೋರಾಟ ಮಾಡಿದಾಗೂ ಕೂಡ ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದಿದ್ವಿ. ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರನ್ನ ಅವತ್ತು ಒಳಗೊಂಡಿತ್ತು. ಅದೇ ರೀತಿ ಈ ರೈಲ್ವೆ ಅಭಿವೃದ್ಧಿ ಆಗಬೇಕಂತಂದ್ರೆ ಒಂದು ಪಕ್ಷ ಯಾವುದೇ ಒಂದು ಪಕ್ಷ ಒಂದು ಸಂಘಟನೆಯಿಂದ ಸಾಧ್ಯ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಪಕ್ಷ ಮರಿಬೇಕು. ಎಲ್ಲರೂ ತಮ್ಮ ಸಂಘಟನೆಗಳು ಯಾವುದೇ ಜಾತಿ ಗೀತಿ ಇದ್ರೆ ಎಲ್ಲನೂ ಮರೆತ ಇದ್ರೊಳಗೆ ಕೂಡಿದ್ರೆ ನಾವು ಇಡೀ ಊರಿನ ಹಿತಕ್ಕಾಗಿ ಕೂಡಾಕತ್ತೇವೆ ವಿನಾ ನಮ್ಮ ಸ್ವಾರ್ಥ ಏನಿಲ್ಲ ಅಂತ ತಿಳ್ಕೊಂಡು ಎಲ್ಲ ಸಂಘಟನೆಯವರು ಇದ್ರೊಳಗೆ ಸಕ್ರಿಯವಾಗಿ ಭಾಗವಹಿಸ್ಬೇಕಂತ ತಿಳ್ಕೊಂಡು ನಾನು ವಿನಂತಿ.